ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೌದು, ಮಿಠಾ ಖರ್ಚು, ಪಾರದರ್ಶಕ ಆಡಳಿತ, ಗ್ರಾಹಕರಿಗೆ ಸಕಾಲಕ್ಕೆ ಸೇವೆ ಒದಗಿಸುವುದರೊಂದಿಗೆ ನಿರಂತರ ಸಂಸ್ಥೆಯ ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಿದ್ರಿಂದ ಜೈ ಜಿನೇಂದ್ರ ಸೌಹಾರ್ದ ಸಹಕಾರಿಗೆ ಕಳೆದ ಆರ್ಥಿಕ ವರ್ಷದಲ್ಲಿ 1,25 ಲಕ್ಷ ರೂಪಾಯಿ ನಿವ್ವಳ ಲಾಭ ಬಂದಿರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಬಾಬಣ್ಣ ಕೋತ್ ಹೇಳಿದ್ದಾರೆ. ಅವರು ಸಂಸ್ಥೆಯ ಕಾರ್ಯಾಲಯದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇದೇ ವೇಳೆ ಹಿರಿಯ ನಿರ್ದೇಶಕ ಆರ್.ಬಿ. ಕೋತ ಮಾತನಾಡಿ, ದಿವಂಗತ ರಾವ್ ಸಾಹೇಬ್ ಪಾಟೀಲರ ಸಂಕಲ್ಪ ಹಾಗೂ ಮಾರ್ಗದರ್ಶನದಲ್ಲಿ ಪ್ರಾರಂಭವಾದ ಜೈ ಜಿನೇಂದ್ರ ಸಂಸ್ಥೆ ಇಂದು ಗಡಿ ಭಾಗದಲ್ಲಿಯೇ ಆರ್ಥಿಕ ಸಮೃದ್ಧಿಯಲ್ಲಿ ಶಿಖರ ಮಟ್ಟಕ್ಕೇರಿದೆ ಅಂತ ತಿಳಿಸಿ ಸರ್ವ ಸದಸ್ಯರನ್ನ ಸ್ವಾಗತ ಮಾಡಿದರು. ಶೇರ್ ಬಂಡವಾಳ 2026ಕ್ಕೆ 50,08,200 ರೂಪಾಯಿ, 25ಕ್ಕೆ 49,35,200 ರೂಪಾಯಿ, 73,000 ಹೆಚ್ಚಿಗೆಯಾಗಿದೆ. 148 ಪಾಯಿಂಟು. ನಿಧಿಗಳು 10,75,54,621 26ನೇ ಸಾಲಿಗೆ, 25ನೇ ಸಾಲಿಗೆ 9,42,066, 9,42,66,903, 1,32,87,718 ಹೆಚ್ಚಾಗಿದೆ. 14/1ಕ್ಕೆ ಠೇವುಗಳು 26ರಲ್ಲಿ 33 ಲಕ್ಷ 33 ಕೋಟಿ 12 ಲಕ್ಷ 31,004, 25ಕ್ಕೆ 27 ಕೋಟಿ 93 ಲಕ್ಷ 42,211 ಹೆಚ್ಚಿಗೆ ಆದದ್ದು 5 ಕೋಟಿ 18 ಲಕ್ಷ 88,793, 18.58% ಹೆಚ್ಚಾಗಿದೆ. ಸಾಲುಗಳು 26ಕ್ಕೆ 19 ಕೋಟಿ 88 ಲಕ್ಷ 55,803, 25ಕ್ಕೆ 18 ಕೋಟಿ 10 ಲಕ್ಷ 67,315, 1 ಕೋಟಿ 77 ಲಕ್ಷ 88,488 ಹೆಚ್ಚಳವಾಗಿದೆ. 9.82% ಹೆಚ್ಚಿಗೆ. ಲಾಭ 1 ಕೋಟಿ 25 ಲಕ್ಷ 69,198, 25ಕ್ಕೆ 1 ಕೋಟಿ 16 ಲಕ್ಷ 57,780, 9 ಲಕ್ಷ 11,418 ಹೆಚ್ಚಳವಾಗಿದೆ. 782. ದುಡಿಯುವ ಬಂಡವಾಳ 47 ಕೋಟಿ 50 ಲಕ್ಷ 66,095, 25ಕ್ಕೆ 40 ಕೋಟಿ 65 ಲಕ್ಷ 18,156, 6 ಕೋಟಿ 85 ಲಕ್ಷ 47,939, 16.86. ವಾರ್ಷಿಕ ವಹಿವಾಟು 177 ಕೋಟಿ 52 ಲಕ್ಷ 8,287. ಹೋದ 154 ಕೋಟಿ 5 ಲಕ್ಷ 70,990, 23 ಕೋಟಿ 46 ಲಕ್ಷ 37,294, 15.23% ಹೆಚ್ಚಾಗಿದೆ. ವಸೂಲಾದ ಶೇಕಡಾವಾರು 2025ರಿಂದ 31/3/2026 ನಮ್ಮ ಈ ಒಂದು ಸಂಸ್ಥೆ ಮಾಡಿದಂಥ ಒಂದು ಪ್ರಗತಿಯ ಪಕ್ಷ ನೋಟಕ್ಕೆ ಆಗಮಿಸಿದಂಥ ಈ ಎಲ್ಲ ಒಂದು ಪ್ರೆಸ್ ರಿಪೋರ್ಟರ್ಸ್ಗೆ, ಮಾಧ್ಯಮ ಸ್ನೇಹಿತರಿಗೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳದ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ವಿಶೇಷವಾಗಿ
ಈಗಾಗಲೇ ನಿಮಗೆ ನಾನು ಈ ಒಂದು ವರದಿಯ ಒಂದು ಪತ್ರಿಕೆ ನೀಡೀನಿ. ಹೋದ ವರ್ಷ ಅಷ್ಟೊಂದು ಪ್ರಗತಿ ಇತ್ತು, ಈ ವರ್ಷ ಅಷ್ಟೊಂದು ಪ್ರಗತಿ ಆಗಿದೆ. ಒಂದು ಗರುಡ ಜೇಪ ಒಂದು ವಿಶೇಷವಾದಂತಹ ಪಕ್ಷ ನೋಟವನ್ನು ತಮಗೆ ಗಮನಕ್ಕೆ ತಂದಬಹುದು. ಈ ಒಂದು ಪರಿಸರದಲ್ಲಿ ಒಂದು ಆದರ್ಶವಾದಂತಹ ಸಂಸ್ಥೆ ಅಂತೇಳಿ ಹೆಸರನ್ನು ಗಳಿಸಿದಂತ ಕಳೆದ 31 ವರ್ಷಗಳವರೆಗೆ ಸಾಕಷ್ಟು ಆದರ್ಶವಾದಂತಹ ಸಂಸ್ಥೆ ಆಗಿದ್ದು, ಕೇವಲ ಈ ಒಂದು ಸಂಸ್ಥೆ ಹಣಕಾಸಿಗೆ ಮಾತ್ರ ಸೀಮಿತವಾಗದೆ ಬಡಬಗ್ಗ ವಿದ್ಯಾರ್ಥಿಗಳಿಗೊಂದು ಧನ ಸಹಾಯವನ್ನು ನೀಡೋದು, ಸ್ಕಾಲರ್ಶಿಪ್ ನೀಡೋದು, ಧಾರ್ಮಿಕ ಚಟುವಟಿಕೆಗಳಿಗೆ ಧನ ಸಹಾಯವನ್ನು ನೀಡೋದು, ಹೀಗೆ ಅನೇಕ ಒಂದು ವಿಧಾಯಕವಾದಂತಹ ಕಾರ್ಯಗಳನ್ನು ಕೂಡ ಅಳವಡಿಸಿಕೊಂಡಿದ್ದು, ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಪುನಃ ಒಂದು ಸ್ವಾಗತವನ್ನು ಕೋರಿ ಈ ಒಂದು ಪ್ರಗತಿಯ ಪಟವನ್ನ ತಮ್ಮ ಎದುರಿಗೆ ನಮ್ಮ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಓದಿ ತೋರಿಸಬೇಕಾಗಿ ತಮ್ಮೆಲ್ಲರಿಗೆ ತಮಿಳು ಪರವಾಗಿ ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಧನಾಪಗೊಳ, ಉದಯ್ ಕುಮಾರ್ ತಪ್ಪಕೀರೆ, ಚಂದ್ರಕಾಂತ ಮುನ್ನೂಳಿ, ತಾತ್ಯ ಸಾಬ್ ಕೋತ, ಅಪ್ಪ ಸಾಬ್ ಗಾಢವೆ, ಕುಮಾರ್ ಬೋನೆ, ಸುನೀಲ ನಾರೆ, ದೀಪಕ್ ಕೋತ, ಆದಿತ್ಯ ಕೋತ, ಸತೀಶ್ ಸೋನವನೆ, ಶಕುಂತಲಾ ಕೋತ, ದೇವಕಿ ಶಿರುಗುಪ್ಪೆ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಕುಮಾರ್ ಗಾಢವೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಹಾವೀರ ಚಿಂಚಣಿ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.